ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ಏಪ್ರಿಲ್ 2ನೇ ತಾರೀಕು ಇನ್ಸಿಡೆಂಟ್ ಆಗುತ್ತೆ, ಡಿಲೇ ಆಗಿ ಇಲ್ಲೇ ತನಕ ಸೈಲೆಂಟ್ ಆಗಿದೆ. ಸೊ ಏಪ್ರಿಲ್ 2ನೇ ತಾರೀಕಿಗೆ ಆದಾಗ ಹರ್ಷಿಕಾ ಅವರು ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ರು. ನಾನೇ ಅವ್ರಿಗೆ ಹೇಳಿದೆ, ಬೇಡ, ಈ ಎಲೆಕ್ಷನ್ ಸಮಯದಲ್ಲಿ ಅದು ಬೇರೆ ಬೇರೆ ರೂಪಗಳನ್ನು ತಗೊಳುತ್ತೆ, ಬೇಡ ಅಂತ ಹೇಳಿದ್ದೆ. ಹಾಗೇ ಇಷ್ಟು ದಿವಸ ಆಯಿತು. ನಿನ್ನೆ ನನಗೆ ಒಂದು ಕೈ ಗಾಯ ಆಗಿದ್ದನ್ನ ನೋಡಿ ಪುನಃ ಇಂಜೆಕ್ಷನ್ ಹೋಗಿ ತಗೊಳ್ಳೋಣ ಅಂತ ಹಾಸ್ಪಿಟಲ್ಗೆ ಹೋದಾಗ ಆ ನೋವು, ಆ ಮಧ್ಯದಲ್ಲಿ ಅವರು ಬೇಜಾರಿನ ಮಧ್ಯದಲ್ಲಿ ಅವರು ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ. ಸೊ ಇಡೀ ಪೋಸ್ಟ್ ಅಲ್ಲಿ ಬೆಂಗಳೂರು ಲಾ ಅಂಡ್ ಆರ್ಡರ್ ಬಗ್ಗೆ ಎಲ್ಲ ಉದ್ದಕ್ಕೆ ಬರೀತೀರಿ. 112 ಒಂದು ಫೋನ್ ಮಾಡಿದ್ರೆ ನೀವು ಇದ್ದ ಕಡೆನೆ 4 ಮಿನಿಟ್ಸ್ ಅಲ್ಲಿ ಸ್ಪಾಟ್ ಅಲ್ಲಿ ರೀಚ್ ಆಗ್ತಾರಲ್ಲ, ಸ್ಪಾಟ್ ಅಲ್ಲೇ ಆಕ್ಷನ್ ಆಗಿರೋದು. ಇಡೀ ಸಿಟಿಯ ಲಾ ಅಂಡ್ ಆರ್ಡರ್ ಬಗ್ಗೆ ಮಾತಾಡೋರು ಅಟ್ಲೀಸ್ಟ್ 112 ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಕ್ಷನ್ ಆಗಿರೋದು. ಇಷ್ಟು ಡಿಲೇ ಅಂದ್ರೆ ನೀವು ಎಲ್ಲ ಬರ್ದೋದು ನೋಡಿದ್ರೆ ಸೈಲೆನ್ಸ್ ಅಲ್ಲಿ ಯಾರೋ ಬಳಸ್ಕೊಂಡಿದಾರ. ಸರಿ, ಬೆಂಗಳೂರಿನ ಪಾಕಿಸ್ತಾನ ಹೋಲಿಕೆ ಮಾಡ್ತಾರೆ. ಆಚೆ ಮಾಡಲಿಲ್ಲ 112 ಯಾಕೆ ಫೋನ್ ಮಾಡಲಿಲ್ಲ ಮುಗಿಸ್ಕೊತೀವಿ. ಮೊದಲನೇದಾಗಿ ನಾವು ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ನಾವು ನಮಗಾಗಿರೋ ತೊಂದರೆಗಳನ್ನ ಮೆನ್ಷನ್ ಮಾಡಿದೀವಿ ಹೊರತು ಲಾ ಆ್ಯಂಡ್ ಆರ್ಡರ್ ಬಗ್ಗೆ ನಾವು ಮಾತಾಡಿಲ್ಲ, ಆಯ್ತಾ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಅವತ್ತಿನ ದಿವಸ 112 ಮಾಡೋದಿರ್ಲಿ, ನಾವು ಡೈರೆಕ್ಟ್ ಆಗಿ ಅಲ್ಲೊಂದು ಇದು ಪೆಟ್ರೋಲ್ ಕಾರ್ ಇತ್ತು, ಈ ಪೊಲೀಸ್ ಪೆಟ್ರೋಲ್ ಕಾರ್ ಇತ್ತು, ಹೊಯ್ಸಳ ಗಾಡಿ. ಅಲ್ಲಿ ಹೋಗಿ ಅಲ್ಲೊಬ್ರು ASI ಕೂತಿದ್ರು, ಅವ್ರನ್ನ ಭೇಟಿಯಾಗಿ ನಾವು ಖುದ್ದು ಅದೇ ಸಮಯಕ್ಕೆ ಅವ್ರ ಜೊತೆ ಮಾತಾಡಿದ್ದೀವಿ. ಅವರು ನಮಗೆ ಬೇಕಾಗಿರೋ ಥರ ಉತ್ತರಗಳನ್ನು ಕೊಟ್ಟಿಲ್ಲ, ಹಾಗೆ ಅಷ್ಟು ಇಂಟ್ರೆಸ್ಟ್ನ ಅವ್ರು ತಗೊಂಡಿಲ್ಲ. ಸೊ ಅದಕ್ಕೆ ನಾವು ಪರವಾಗಿಲ್ಲ ಬಿಡಿ, ಸದ್ಯಕ್ಕೆ ಬೇಡ ಅಂತ ಯೋಚನೆ ಮಾಡಿ ಬಿಟ್ಟಿದ್ವಿ. ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ರಿಜೆಕ್ಟ್ ಮಾಡೋ ಮಾತೇ ಬರ್ತಿರ್ಲಿಲ್ಲ. ಅವಾಗ ಪೊಲೀಸರ ಮೇಲೆ ಆಕ್ಷನ್ ಆಗ್ತಾ ಇತ್ತು, ನೆಗ್ಲಿಜೆನ್ಸ್ ಮಾತಾಡಬಹುದಿತ್ತು. 100% ಇವನೇ ಕಂಪ್ಲೇಂಟ್ ನೆಗ್ಲೆಕ್ಟ್ ಅಂತ 100% ಸರ್ ಕೂಡ ಕೆಲಸನೇ ಮಾಡಲಿಲ್ಲ. ಸೊ 100% ಅದೇ ನಾನು ನಿಮ್ಗೆ ಹೇಳಿರೋದು. ಕಂಪ್ಲೇಂಟ್ ನಾವು ಕೊಟ್ಟಿಲ್ಲ, ಯಾಕೆಂತಂದ್ರೆ ಆವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅಂತಾನೆ ಡಿಸೈಡ್ ಮಾಡಿದ್ವಿ. ಯಾಕೆಂತಂದ್ರೆ ನಾನು ನಿಮ್ಗೆ ಹೇಳಿದಂಗೆ ಎಲೆಕ್ಷನ್ ಸಮಯದಲ್ಲಿ ಸುಮ್ಮನೆ ಬೇರೆ ಬೇರೆ ರೂಪಗಳನ್ನ ಈಗ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ, ಇದೇ ರೀತಿಯಲ್ಲಿ ಬೇರೆ ಬೇರೆ ರೂಪಗಳನ್ನ ಪಡ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿರಲಿಲ್ಲ. ನಿನ್ನೆ ಇವರು ಪೋಸ್ಟ್ ಹಾಕಿದ ನಂತರ ಕೂಡ ನಾವು ಕಂಪ್ಲೇಂಟ್ ಕೊಡೋ ವಿಷಯದಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಪೋಸ್ಟ್ ಹಾಕಿದ್ದಲ್ಲ, ಇವ್ರು ಬೇಜಾರು ಪಟ್ಕೊಂಡು ಪೋಸ್ಟ್ ಅನ್ನ ಹಾಕಿದ್ದು. ಅಂಡ್ ಪೋಸ್ಟ್ ಹಾಕಿದ್ಮೇಲೆ ಎಲ್ಲರೂ ಕೂಡ ಫೋನ್ ಮಾಡಿ, ನೀವು ಈ ತರ ಒಂದು ಪೋಸ್ಟ್ ಅನ್ನ ಹಾಕಾದ್ಮೇಲೆ ನೀವು ಕಂಪ್ಲೇಂಟ್ ಕೊಡದಿದ್ರೆ ತುಂಬಾ ನಿಮ್ ಕಡೆಯಿಂದ ತಪ್ಪಾಗುತ್ತೆ, ನೀವು ಸಮಾಜದಲ್ಲಿ ಜವಾಬ್ದಾರಿಯುತ ಪ್ರಜೆಗಳಾಗಿ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದಕ್ಕೆ ನಾವು ಬಂದು ಕಂಪ್ಲೇಂಟ್. ಎಲೆಕ್ಷನ್ ಟೈಮ್ ಅಲ್ಲಿ ತಪ್ಪು ಅರ್ಥಗಳಾಗುತ್ತೆ ಅಂತ. ಹೌದು, ತಡವಾಗಿ ಕಂಪ್ಲೇಂಟ್ ಕೊಟ್ಟದ್ದು ಇನ್ನೂ ಬೇರೆ ಬೇರೆ ಅರ್ಥನೇ ಬರ್ತದೆ. ಸೊ 100% ತಪ್ಪಾಗಿ ಅರ್ಥ ಮಾಡ್ಕೊಂಡು ಲೇಟ್ ಆಗಿ ಕೊಟ್ಟದ್ದು ಇನ್ನೂ ಬೇರೆ ಬೇರೆ ಅರ್ಥಗಳು 100% ಇದನ್ನ ನಾನು ಒಪ್ಕೋತೇನೆ. ದಟ್ ನಾವು ಆವಾಗ ಕೊಟ್ಟಿದ್ರು ಈ ತರ ಪ್ರಶ್ನೆಗಳು ಬಂದಿರೋದು, ಇವಾಗ ಅದು ಇನ್ನು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ಬಟ್ ಅಗೇನ್ ನಾವು ನಮಗೆ ಆಗಿರುವಂತಹ ನೋವನ್ನ ತೋಡ್ಕೊತಾ ಇದೀವಿ ಹೊರತು ನಮಗೆ ಯಾವ ತರದ್ದು ಬೇರೆ ಇಂಟೆನ್ಷನ್ಗಳು ಇಲ್ಲ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ತೀರಾ ನಮ್ಗೆ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ನಿನ್ನೆ ಕೊಟ್ಟಂತ ಹೇಳಿಕೆ, ಆದ್ರೆ ಖುದ್ದು DCPನೇ ಹೇಳ್ತಾರೆ ನಾವೇ ಕರೆ ಮಾಡಿ ಫೋನ್ ಮಾಡಿ ಕೇಳಿದ್ದೀವಿ, ಆದ್ರೆ ಅವರು ನಮ್ಗೆ ಕಾಲಾವಕಾಶ ಬೇಕು ಅಂತ ಕೇಳ್ತಿದ್ದಾರೆ. ನೀವು ನಿನ್ನೆ ಅವರು ಕರೆನೇ ಮಾಡಿಲ್ಲ, ಪೊಲೀಸರು ನಮ್ಮನ್ನು ಸಂಪರ್ಕ ಮಾಡಿಲ್ಲ ಅಂತ ನಿನ್ನೆ ಹೇಳಿದ್ರು. ಯಾರು ಹೇಳಿದ್ದು ಸರ್? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.